ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ತಲಪಾಡಿ ಲಾಗ್ಸ್. ವೀಕ್ಷಕರೇ, ಇವತ್ತಿನ ಲಾಗ್ ಏನಂತೇಳಿದರೆ, ಈ ಮುತ್ತಿಗೆ ಅವಳ ಸ್ಫಟಿಕ ಮನೆಗಳಿಗೆಲ್ಲ ಯಾವ ಥರ ಹೋಲ್ ಮಾಡ್ಬೋದು ಅಂತ ನೋಡ್ಕೊಂಡು ಬರುವ. ಇದು ಎಲ್ಲಿ ಮಾಡೋದು ಅಂತೇಳಿದ್ರೆ, ಮಂಗಳೂರು ಗಟ್ಟಿ ಬಿಲ್ಡಿಂಗ್ನ ಎದುರು ಕಡೆ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತೇಳಿ ಶಾಪ್ ಇದೆ ಹೆಸರು. ಅಲ್ಲಿ ಇವರು ಮಾಡಿಕೊಡ್ತಾರೆ. ಡ್ರಿಲ್ಲಲ್ಲಿ ಮುತ್ತನ್ನೆಲ್ಲ ತೂತು ಮಾಡ್ತಾರಲ್ಲ, ಈ ಮುತ್ತಿನ ಸರ ಮತ್ತು ಅವಳ ಸರ ಅದಕ್ಕೆಲ್ಲ ಡ್ರಿಲ್ ಪಿನ್ನಲ್ಲಿ ತೂತು ಮಾಡ್ತಾರಲ್ಲ, ಅದು ಇವರು ಗಣೇಶ್ ಅಂತೇಳಿ ಇವರು ಮಾಡ್ತಿದ್ದಾರೆ. ಇವರ ಹತ್ರ ಹೇಗೆ ಮಾಡ್ತಾರೆ, ಇಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಅದರಲ್ಲಿ ಯಾವ ಪಿನ್ನಲ್ಲೆಲ್ಲ ಮಾಡ್ತಿದ್ದಾರೆ ಅಂತ ಇವ್ರ ಹತ್ರ ಕೇಳುವ. ಮುತ್ತು, ಹವಳ, ನವರತ್ನ ಮಣಿ, ಮತ್ತು ರುದ್ರಾಕ್ಷಿ, ಸ್ಫಟಿಕ ಮಣಿ, ಮತ್ತು ಸಾರಿ ಮ್ಯಾಚಿಂಗ್ ಅಂತೇಳಿ ಆ ಮಣಿ ಎಲ್ಲ ಬಿಡಿಸು ಸಹ ನಾವು ಇಲ್ಲಿ ಹೋಲ್ ಮಾಡಿಕೊಡ್ತೇವೆ. ಮತ್ತು ಸುಮಾರು 17 ವರ್ಷಗಳಿಂದ ನಾವು ಇದನ್ನು ಮಾಡ್ತಾ ಬಂದಿದ್ದೇವೆ. ನಾನು ಮುಂಚೆ ಡೈರಿ ವರ್ಕ್ ಮಾಡ್ತಾ ಇದ್ದೆ. ಡೈ ವರ್ಕ್ ಅಂತ ಹೇಳಿದ್ರೆ ಡಿಸೈನ್ ಕಟ್ಟಿಂಗ್. ಈಗ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಏನೇನು ಇದೆ ಅಂತೇಳಿ. ದೊಡ್ಡದು ನವರತ್ನ ಎಲ್ಲ ಸಹ ಈಗ ಅಷ್ಟಿಲ್ಲ. ಇದು ನವರತ್ನ ಮಣಿ, ಇದು ಮುತ್ತು, ನವರತ್ನ ಮನೆ ಎಲ್ಲ ಥರದ ಈಗ ಮಾಲೆ. ಈಗ ಸ್ವಲ್ಪ ಕೆಲಸ ಕಡಿಮೆ ಆಗಿ ಸ್ವಲ್ಪ ಉಂಟು. ಇಲ್ಲ ಬಾಕಿ ಟೈಮಲ್ಲಿ ತುಂಬ ಕೆಲಸ ಇರ್ತಿತ್ತು. ನೋಡಿ ಯಾವ ಥರ ಇವರು ಪಿನ್ ಮಾಡ್ತಾರೆ ನೋಡಿ, ಡ್ರಿಲ್ ಮಾಡ್ತಾರೆ ನೋಡಿ. ಇಲ್ಲೇ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕೈಯಿಂದಲೇ ಮಾಡಬೇಕು. ಸಣ್ಣ ಸಣ್ಣ ಮುತ್ತೆಲ್ಲ ಕೈಯಿಂದಲೇ ಮಾಡಬೇಕು. ಈಗ ಸಂತೋಷರು ಕೊಟ್ಟಿರೋ 400 ಮುತ್ತುಗಳು ಒಂದು ಕೈಯಿಂದಲೇ ಮಾಡಿದ್ವಿ ನಾವು. ಕೈಯಿಂದ ಡ್ರಿಲ್ ಹಾಕಿ ಕೈ ಸಹ ಬಿಸಿ ಆಗುತ್ತೆ. ಕೆಲವು ಸಲ ಡ್ಯಾಮೇಜ್ ಬರ್ತದೆ, ಏನು ಮಾಡೋಕ್ಕಾಗಲ್ಲ. ಡ್ಯಾಮೇಜ್ ಆಗ್ತದೆ. ನೀರಲ್ಲಿ ಗಡಿ ಮುಳುಗಿಸಿ ಮಾಡಬೇಕಲ್ಲ, ಯಾಕಂದರೆ ಅದು ಮುತ್ತು ಹೊಡಿತದೆ, ಹೀಟ್ ಆಗ್ತದೆ. ಹೀಟ್ ಆದಾಗ ಮುತ್ತು ಸೀಳಾಗ್ತದೆ. ಸ್ಫಟಿಕ ಯಾವುದು ಸಹ ಆಗಲಿ ನೀರು ತಾಗಿಸಿನೇ ನಾವು ಅದನ್ನು ಹೋಗಿ ಡ್ರಿಲ್ಲನ್ನು ಮಾಡಬೇಕಾಗುತ್ತೆ. ಮಾಡುವವರನ್ನು ತೋರಿಸ್ಬೇಕಲ್ಲ. ನೋಡಿ, ಇದು ಗಣೇಶ್ ಅಂತೇಳಿ, ಇದು ಅವರ ಹೆಂಡತಿ. ಅವರು ಮುತ್ತೆಲ್ಲ ಡ್ರಿಲ್ ಹಾಕಿ ಕೊಡ್ತಿದ್ದಾರೆ. ಇದು ಮಗಳು ಶಾಲೆಯಿಂದ ಬಂದ್ಲಷ್ಟೇ, ಇವಲ್ಲ ಸುದ್ದಿರ್ಲಿ. ಇಲ್ಲಿಗೆ ಬರ್ತದೆ, ಬೆಳಿಗ್ಗೆ ಬಂದರೆ ರಾತ್ರಿ ಇಲ್ಲಿಂದ ಹೋಗುತ್ತೆ ಅಲ್ಲ. ಈಗ ಸ್ವಲ್ಪ ಕೆಲಸ ಕಡಿಮೆ ಅಲ್ಲ. ಹೌದು, ಮಿಷನರಿ ಎಲ್ಲ ಇತ್ತು ಒಂದು. ಈಗೆಲ್ಲ ಈಗ ಪುನಃ ತರಬೇಕು. ಇಲ್ಲಿ ಮಿಷಿನಲ್ಲಿ ಇದೇ ಜಾಗದಲ್ಲಿ ಇತ್ತಲ್ಲ, ಎಲ್ಲ ಮಿಷನ್ ಇಲ್ಲೇ ಇತ್ತು. ಎಲ್ಲ ಕೊಟ್ಟು ಈಗ ಮತ್ತೆ ತರ್ತೇನೆ. ಸ್ವಲ್ಪ 1 ತಿಂಗಳು ಬಿಟ್ಟ ನಂತರ ತರಬೇಕು. ಸ್ವಲ್ಪ ಶೋಕೇಸ್ ಟೈಪ್ ಎಲ್ಲ ಮಾಡಲಿಕ್ಕಿದೆ. ವರ್ಕ್ಶಾಪ್ ಟೈಪ್ ಎಲ್ಲ ಮಾಡಿ 2 ಜನ ಎಲ್ಲ ಕುತ್ಕೊಳಿಸಿ ಸ್ವಲ್ಪ ವರ್ಕ್ ಮಾಡ್ಬೇಕಂತ ಇದ್ದೇವೆ. ಕೆಲಸ ಕಡಿಮೆ ಏನೇನಾದ್ರೂ ಮಾಡಬೇಕಾಗ್ತಲ್ಲ. ಒಂದೇನೆ ನಮಗೆ ಕುತ್ಕೊಂಡ್ರೆ ನಡೆದಿಲ್ಲ. ಹೌದೌದು, ಇಲ್ಲಿದೆಲ್ಲ ಸ್ವಲ್ಪ ಎಲ್ಲ ಹೋಲ್ಸೇಲ್ ಮಾಡ್ತಿದ್ದೇವೆ. ಬೆಲೆ ಬ್ಯಾಗ್ ಕೊಡು, ಬ್ಲ್ಯಾಕ್ ಕಲರ್ ಎಲ್ಲ ಮಾಡ್ತಾ ಇದ್ದೇವೆ. ಹಾಗಾಗಿ ಸ್ವಲ್ಪ ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಸಹ. ಈ ಥರ ಮಾಡಿ ಕೊಡ್ತಾ ಇದ್ದೇವೆ ಗಿರಾಕಿಗೆ. ಇದೆಂತ ಇದೆಲ್ಲ ರೆಡಿಮೇಡ್ ಕಾಲ್ ಚೈನು ರೆಡಿಮೇಡ್ ಎಲ್ಲ. ರೆಡಿಮೇಡ್ ಮತ್ತೆ ಕೈದು ಎಲ್ಲ ನೀವೇ ತಯಾರು ಮಾಡಿ ಮಾಡೋದಿಲ್ಲ. ಅದಕ್ಕಿನ್ನು ಕೆಲಸದವರಿಗೆ ಸ್ವಲ್ಪ ಕುತ್ಕೊಳ್ತೀವಿ ಎಲ್ಲ ಉಂಟು. ಎಲ್ಲ ಮಾಡಿ ಇಟ್ಟಿದ್ದೇವೆ. ಇಲ್ಲಿ ಸಾಯಂಕಾಲ ಡೆಲಿವರಿ ಕೊಡ್ಬೇಕು ಅಲ್ಲ. ಬರ್ತಾರೆ. ಇಲ್ಲಿ ಬೇರೆ ಬೇರೆ ವೇಟ್ ಎಲ್ಲ ಬೇರೆ ಬೇರೆ, ಹಾಗಾಗಿ ಬೇರೆ ಬೇರೆ ಇಟ್ಟಿದೆ. ಅದ್ರ ತೂಕ ಬೇರೆ, ಅದ್ರ ತೂಕ ಬೇರೆ ಅಲ್ಲ. ಹಾಗೆ ಸ್ವಲ್ಪ ಅದನ್ನು ಮಾಡ್ತಾ ಇದ್ದೇವೆ. ಈಗ ಒಂದರಲ್ಲಿ ನಂಬಿಕೊಂಡು ಕೂತ್ಕೊಂಡ್ರೆ ಏನು ಮಾಡೋದು. ಈಗ ಕೆಲಸ ಸಾಗ್ಲಿಕ್ಕಿಲ್ಲ. ಈಗ ಒಂದು 2-3 ಕೆಲಸ ಬೇಕಾಗ್ತದೆ ಅಲ್ಲ. ದಯ ಕೊಟ್ಟಿದ್ದೇನೆ. ಈಗ ನಮಗೆ ಬೇಕಾದಷ್ಟು ಈಗ ಮಾಡ್ತಾ ಇದ್ದೇನೆ ಅಲ್ಲ. ನೆಕ್ಸ್ಟಿಗೆ ನೀನೆಷ್ಟನೇ ಕ್ಲಾಸ್? 6th. ಯಾವ ಶಾಲೆ? ನಲಂದ. ಫಸ್ಟಿಗೆ ಗಣಪತಿಗೆ ಹೋಗ್ತಾ ಇದ್ರು. ಗಣಪತಿಗೆ 3 ವರ್ಷ ಹೋಗಿ ಗಣಪತಿ ಬಂದಾಯ್ತು. ಫಸ್ಟ್ ಮಗನ ಗಣಪತಿಯಲ್ಲೇ ಕಲ್ಪತ್ತು, ಅಲ್ಲೇ ಕಲ್ಪತ್ತು, ಇವರು ಸಹ ಅಲ್ಲೇ ಕಲ್ಪತ್ತು. 3ನೇ ಕ್ಲಾಸಿಂದ ಬಂದಾಯ್ತು. ಗಣಪತಿ ಕ್ಲೋಸ್ ಆಯ್ತು. 400 ವರ್ಷ 40 ವರ್ಷ 140 ವರ್ಷ ಶಾಲೆ. ಹಾಗೆ ಈಗ ನಲ್ಲಂದಕ್ಕೆ ಹಾಕಿದ್ದೆ. BN ಸ್ಕೂಲಿಗೆ ಕಳಿಸಿದ್ದಾರೆ. ಓಲ್ಡ್ ಶಾಲೆಗೆ ಕಳಿಸಿದ್ದಾರೆ. BN ಸ್ಕೂಲ್ ಎಷ್ಟೋ ವರ್ಷ ಅದು ಮತ್ತೆ ಗಣಪತಿ ಎಲ್ಲ ಒಂದೇ ಟೈಮಲ್ಲಿ ತುಂಬಾ ಒಳ್ಳೊಳ್ಳೆ ಜನ ಕಲಿತೆ ಒಳ್ಳೊಳ್ಳೆ ಆಗಿದ್ದಾರೆ. ಆಗ್ಲಿ ಅಂತೇಳಿ ಅಲ್ಲಿ ಕಳಿಸಿದೆ. ಎಲ್ಲ ಸ್ಕೂಲ್ ಬಂದ್ ಆಗ್ತಾ ಇದ್ದಾರೆ. ಹೌದೌದು, ಎಲ್ಲ ಸಾಗಿ ನಮ್ಮಲ್ಲಿ ಸಾಗಿ. ಈಗ ನಳಂದ ಶಾಲೆಗೆ ಹಾಕಿದೆ ಅಲ್ಲ. ಅವರವರ ಭವಿಷ್ಯ ಅಲ್ಲ ನೋಡು.
ಈಗ ನಮ್ದೊಂದು 400-500 ತನಕ ಮುತ್ತು ಡ್ರಿಲ್ ಮಾಡಿದ್ರಲ್ಲ, ಅದೊಂದು ಎಷ್ಟು ಗಂಟೆಯಲ್ಲಿ ಮಾಡಿ ಮುಗಿಸಿದ್ರಿ ಇವರು? ಸಾಧಾರಣ ಡ್ರಿಲ್ ಪಿನ್, ವಾರ್ಡ್ನರಿ ಡ್ರಿಲ್ ಪಿನ್ ಹಾಕಿದ್ರೆ ನಿಮ್ಗೆ 2 ಗಂಟೆ ಬೇಕು. ವಾರ್ಡ್ನರಿ ಡ್ರಿಲ್ ಪಿನ್ ಇಲ್ಲೆಲ್ಲ ಮಾರುವಲ್ಲಿ ಸಿಗ್ತದೆ ವಾರ್ಡ್ನರಿ, ಅದರಲ್ಲಿ ಮುತ್ತು ಡ್ಯಾಮೇಜ್ ಬರ್ತದೆ. ಅದು ಗ್ರಾಮಿಗೆ ಎಷ್ಟು ಉಂಟು ಈಗ? 800-1000 ಗ್ರಾಮಿಗೆ ಮುತ್ತಿ ಉಂಟು. 1,000ಗೆ ಒಂದು ಉಂಟ್ರೆ ನಾವು 1 ಗ್ರಾಮಿಗೆ ಹೊಡೆದಾಕಿಬಿಟ್ರೆ ಪಾಪ ಗಿರಾಕಿ ಲಾಸ್ ಆಗುತ್ತೆ. ಅದಾದ ಕಾರಣ ನಾವು ಡೈಮಂಡ್ ಪಿನ್ ಅನ್ನು ಯೂಸ್ ಮಾಡೋದು. ಡೈಮಂಡ್ ಪಿನ್ ಯೂಸ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ, ತುಂಬಾ ಗಂಟೆ ಆಗ್ತದೆ. ಒಂದು 2 ಗಂಟೆ ಆಗೋದ್ರಲ್ಲಿ ಈಗ 3-3.5 ಗಂಟೆ ಹಿಡಿತದೆ 400 ಮುತ್ತು ಮಾಡುವಾಗ. ಅವಾಗ ಟೈಮ್ ಸಹ ಹಿಡಿತದೆ. ಡೈಮಂಡ್ ಪಿನ್ನಿಗೆ ಒಂದಕ್ಕೆ 200-150 ಹೀಗೆ ಉಂಟು. ಹಾಗಾಗಿ ನಾವು ಯೂಸ್ ಮಾಡೋದು ಡೈಮಂಡ್ ಪಿನ್ನೇ ಯೂಸ್ ಮಾಡೋದು, ಯೂಸ್ ಮಾಡಲ್ಲ ಕಸ್ಟಮರ್ಗೆ ಪಾಪ. ನೀವೀಗಾದ್ರೆ ಒಂದು 100 ಮನಿ ಡ್ರಿಲ್ ಮಾಡಿದ್ರೆ ಎಷ್ಟು ಹಣ ತೆಕೊಳ್ತೀರಿ? ನಾವು ಹೋಲ್ಸೇಲ್ ಇದ್ರೆ 80 ಪೈಸೆ 70 ಪೈಸೆ ತಗೋತೇವೆ. ಅದು 200-300 ಇದ್ರೆ 1 ರೂಪಾಯಿಗೆ ತಗೋತೇವೆ. ಯಾಕಂದ್ರೆ ನಮಗೆ ಸಹ ಗಂಟೆ ಗಟ್ಟಲೆ ಕೊಡಿಸೋದು. ಒಂದು ದಿವಸಕ್ಕೆ ನಾವು 1,000 ಆಗೋದಿಲ್ಲ, ಮಾಡ್ಬೇಕಂತ ಆಸೆ. 600-700 ಮಾಡ್ಬೋದು ಅದನ್ನ ಕಂಟಿನ್ಯೂ ಮಾಡಿದ್ರೆ. 600-700 ಮುತ್ತು ಮಾಡ್ಬೋದು. ಗಾರ್ನೆಟ್ ಮನಿ ಸಹ ಅಷ್ಟೇ. ಮತ್ತೆ ದೊಡ್ಡ ದೊಡ್ಡ ಮುತ್ತಿಗೆ ಒಂದು ಸ್ವಲ್ಪ ನೋಡಿ ಸೈಜ್ ದೊಡ್ಡ ಸೈಜ್ ಬೇಕಾ, ಗೋಪು ಸೈಜ್ ಬೇಕಾ, ಮತ್ತೆ ಇದಕ್ಕೆ ಯಾವ್ದು ದಾರಮಣಿ ಸೈಜ್ ಬೇಕಾ, ಅದಕ್ಕೆಲ್ಲ ಸೈಜ್ ಇಲ್ಲ. ಒಂದನ್ನು ಇಷ್ಟು ತರ ಗೋಪು ಹೋಗ್ಬೇಕಾದ್ರೆ 5 ಸೈಜ್ ಮಾಡ್ಬೇಕು. ಹಾಗಾದ್ರೆ ಒಂದು ಮನಿದ ಲೆಕ್ಕ ಅಲ್ಲ, ಸೈಜ್ ಪ್ರಕಾರ ಅಲ್ಲ. ಈಗ ಈ ಮುತ್ತು ತೆಗಿತಿದ್ದೀರಲ್ಲ, ಇದಕ್ಕೆಷ್ಟು? ಇದಕ್ಕೆ 2 ಸೈಜ್ ಹಾಕಿದೆ. ಇದಕ್ಕೆ 2 ರೂಪಾಯಿ. 2 ರೂಪಾಯಿ ಒಂದಕ್ಕೆ? 2 ರೂಪಾಯಿ. 2 ಅಂದ್ರೆ ಈಗ ಒಂದು ಸೈಜ್ ಆಗಿದೆ ಆಲ್ರೆಡಿ. ಈಗ ಪುನಃ ಇನ್ನೊಂದು ಸೈಜ್ ಮಾಡೋದು ಅಲ್ಲ? 2 ಸೈಜ್ ಮಾಡೋದು. 2 ಸೈಜ್ ಅನ್ನು ಇದಕ್ಕೆ ನಾವು ಟೈಮ್ ಸಾಧಾರಣ 2 ಗಂಟೆ ಆಯ್ತು. 2 ಗಂಟೆ ಅಲ್ಲ? ಇಷ್ಟು ದೊಡ್ಡ ಮುತ್ತಿದಕ್ಕೆ ಒಂದು ಮನೆ ಡ್ರಿಲ್ ಹಾಕಿದಕ್ಕೆ 2 ರೂಪಾಯಿ ಅಲ್ಲ? ಹಾಗಾದ್ರೆ ಇದು ಯಾವುದು ಅದುಂಟಲ್ಲ ನವರತ್ನ? ನವರತ್ನ ಅಲ್ಲ? ನವರತ್ನಕ್ಕೆಲ್ಲ ಎಷ್ಟು? ನವರತ್ನಕ್ಕೆಲ್ಲ 3 ರೂಪಾಯಿ. 3 ರೂಪಾಯಿ? 3 ರೂಪಾಯಿ. ಸ್ಫಟಿಕ 3 ರೂಪಾಯಿ ಅಲ್ಲ? ಅದಕ್ಕೆಷ್ಟು? ಅದಕ್ಕೆಲ್ಲ ಅದು ಸಾರಿ ಜೋಡಿ ಅಲ್ಲ? ಈ ತರ ಎಲ್ಲ ಕಡಿಮೆ ಇರ್ತದೆ. ಕೆಲವರು ಕಡಿಮೆ ತಗೊಳ್ತಾರೆ, ಕೆಲವರು ಡ್ಯಾಮೇಜ್ ಮಾಡ್ಬಾರ್ದು ಅಂತ ನಮ್ಗೆ ಹೇಳಿದ್ದಾರೆ. ಅದು ಹಾಲ್ ಮಾಡಿ ಕೊಡ್ತಾರಲ್ಲ, ಹೇಳಿದ್ದಾರೆ ಹಾಗೆ. ಹಾಗಾಗಿ ನಮ್ಗೆ ಏನ್ ಹೇಳ್ತಾರೆ ಕಸ್ಟಮರ್, ಸ್ಲೋ ಅಲ್ಲೇ ಮಾಡಿ, ಫಾಸ್ಟ್ ಆದ ತೊಂದರೆ ಇಲ್ಲ, ಮನೆ ಹೊಡಿಬೇಡಿ, ಹಿಂಗ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ನಾವು ಅಲ್ಲ ಮಾಡ್ತಿದ್ವಿ, ಮಾಡಿ ಸ್ಲೋ ಆಗಿ ಅಲ್ಲ ಗಿರಾಕಿಗೆ ಕರೆಕ್ಟ್ ಟೈಮ್ಗೆ. ಅಲ್ಲ ಅದೀಗ ನಾನು ಸಹ ನಿನ್ನೆ ಕೊಟ್ಟಿದ್ದೇನೆ, ನಿನ್ನೆ ಕೊಟ್ಟದನ್ನು ಇವತ್ತು ಕೊಡ್ತೇನೆ ಅಂತೇಳಿ ಟೈಮ್ ಪ್ರಕಾರ ಆಗಿ ಕೊಟ್ಟಿದ್ದೀರಿ ಅಲ್ಲ? ನಾನು ಬಹುಶಃ ಲೇಟ್ ಮಿನಿ ಆಗ್ತದ ಅಂತ ಎನಿಸಿದ್ದೀನಿ. ಆದ್ರೆ ಸಹ ಮತ್ತೆ ಸೋಪ ಸಹ 50 ಮುತ್ತು ಕೊಟ್ಟರೆ ಅದನ್ನು ಸಹ ಅರ್ಧ ಗಂಟೆ ಒಳಗೆ ಮಾಡಿ ಕೊಟ್ಟಿರಲ್ಲ? ಈಗ ಇದಕ್ಕೆ ನಾವು ಇದು ಹಾಕಿ ಪ್ಲಾಸ್ಟಿಕ್ ಇದು ಹಾಕಿ ಬಟ್ಟೆ ಬಿಟ್ಟಬೇಕು. ಬಟ್ಟೆ ಇಲ್ಲ, ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ಯಾಕಂದ್ರೆ ಮನಿ ಡ್ಯಾಮೇಜ್ ಆಗೋದು, ಕಲೆ ಬರ್ತದೆ ಅನ್ನೋಕ್ಕೋಸ್ಕರ ಈಗ ತರ್ಬೋದಿತ್ತು. ಈಗ ನಾವು ಇದಕ್ಕೋಸ್ಕರ ನಾವು ಎಷ್ಟು ತೋರಿಸ್ಬೇಕಂತ ತರಲಿಲ್ಲ. ಇದಕ್ಕೆ ಪ್ಲಾಸ್ಟಿಕ್ ಹಾಕಿ ಮಾಡ್ತೇವೆ ಅಲ್ಲ? ಮುತ್ತು ಕಲೆ ಬೀಳ್ತದೆ, ಕಲೆ ಬೀಳ್ತದೆ. ಅದಕ್ಕೋಸ್ಕರ ನಾವು ಜಸ್ಟ್ ಒಂದು 10 ಮನಿ ಮಾಡಿ. ಸರಿ, ಹಾಗಾದ್ರಿ ಇದಕ್ಕೋಸ್ಕರ ನಾವು ಒಂದು 10 ಮನಿ ಮಾಡಿದ್ವಿ. ಅದಕ್ಕೆ ಬಟ್ಟೆ ಗಮ್ಮಿಗೆ ಬರ್ತದೆ, ಪ್ಲಾಸ್ಟಿಕ್ ಬರ್ತಲ್ಲ, ಅದನ್ನು ಸುತ್ತಿ ಮಾಡ್ತೇವೆ. ಮನೆಗೆ ಹೋದ ನಿಮಗೆ ಕಲೆ ಸಾಕಬೇಕು ಅಲ್ಲ? ಸರಿ, ನಡೀತದೆ. ಇವಕ್ಕೆಲ್ಲ ನಡೀತದೆ, ಸ್ಪಂದಿಗೆಲ್ಲ ನಡೀತದೆ. ಇವೆಲ್ಲ ತೊಂದರೆ ಕೈಯಲ್ಲಿ ಮಾಡ್ತಾರೆ. ಅದಕ್ಕೆ ಮಾತ್ರ ಈ ವೈಟ್ ಕಲರ್ ಮುತ್ತಿಗೆ ಆಗಲಿ ಅದು ಮತ್ತೆ ಜಾಸ್ತಿ ಪ್ರೆಸ್ ಅದು ಕೂಡಲೇ ಕೈಯಲ್ಲಿ ತಿರುಗ್ಲಿಕ್ಕೆ ಶುರು ಆಗ್ತದೆ, ಬಿಸಿ ಆಗ್ತದಲ್ಲ. ಹೀಗಾಗಿ ಆ ಬಟ್ಟೆ ಗಟ್ಟಿ ಮಾಡಿದ್ರೆ ಅಲ್ಲ? ಆ ನೀರಿಗೆ ಮುಳುಗಿಸ್ಲೇಬೇಕಲ್ಲ? ನೀರು ಮುಳುಗಿಸದೆ ಏನು ಮಾಡೋಕ್ಕಾಗಲ್ಲ ಅಲ್ಲ, ಬಿಸಿ ಆಗುದೇ, ಬಿಸಿ ಆಗ್ತದೆ, ಮನಿ ಹಾಡಾಗ್ತದೆ, ಹೊಡಿತದಲ್ಲ? ನೀರಿಂದಲೇ ಮಾಡಿದ್ರೆ ಮನಿ ಸಹ ಸೇಫ್ ಆಗ್ತದೆ, ನಮ್ಗೆ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಅಲ್ಲ? ನಿಮ್ಮ ಇಷ್ಟು ವರ್ಷದ ಒಂದು ಅನುಭವದ ಮಾತನ್ನು ನೀವು ಹೇಳಿದ್ರಿ ನಮಗೆ ಅಲ್ಲ? ಯಾರು ಮಾಡಿದ್ರು ಸಹ ನಾವು ಅವರಿಗೆ ಬಂದು ಕೆಲಸ ಹೇಳ್ತೇವೆ ಅಲ್ಲ? ನಮ್ಮಿಂದಲೇ ಅದ ಲಾಸ್ಟ್ ಅಂತ ಆಗ್ಬಾರ್ದು, ಮುಂದೆ ಮುಂದೆ ಹೋಗ್ತಾ ಬೇಕು. ದೊಡ್ಡ ಇದಲ್ಲ ಕಲೀಲಿಕ್ಕಂತೆ, 1-2 ದಿವಸ ನೋಡಿದ್ರೆ ಎಲ್ಲ ಕಲಿಬೋದು ಅಲ್ಲ? ಕೆಲಸ ಕಡಿಮೆ ಅಲ್ಲ ಪಾಪ, ನಮ್ಮ ಜನಗಳಿಗೆಲ್ಲ ಕೆಲಸ ಕಡಿಮೆ. ಮೊದಲೆಲ್ಲ ಸುಮಾರು ಇತ್ತು ಆ ಟೈಮಲ್ಲಿ, ಮಿಷನ್ ಸಹ ಬಿಸಿ, ಇದು ಸಹ ಬಿಸಿ ಎಲ್ಲ. ಇವ್ರೊಬ್ಬರೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾವು 2 ಜನ ಮಾಡ್ತಾ ಇದ್ವಿ, ಒಬ್ಬರೇ ಸಾಕಾಗಿದೆ. ಹಾಗಾಗಿ ಅಲ್ಲ 17 ವರ್ಷದ ಈ ಅಂಗಡಿ 17 ವರ್ಷ ಆಯ್ತು. ಮುಂಚೆ ನಾನು ಕಾರ್ ಶೀಟ್ ಅಲ್ಲಿ ಇದ್ದೆ. ಹೌದು, ಕಾರ್ ಶೀಟ್ ಸ್ವಸ್ತಿಕ್ ಟೈವರ್ಸ್ ಅಲ್ಲಿ. ನಿಮಗೂ ಸಹ ಗೊತ್ತಿರ್ಬೋದು. ಈಗ ಹೌದೌದು, ನಾವು ಸಲ್ಲಿ ಆಗ ಅಂಗಡಿಗೆ ಹೋಗ್ತಿದ್ವಿ, ಅಲ್ಲಿಂದಲೇ ಒಟ್ಟಿಗೆ ಒಂದು ನಮ್ಮ ಒಟ್ಟಿಗೆ ಜೊತೆ ಆಟ. ಹೌದೌದು, ಅನುಭವ ಎಲ್ಲ ಒಡನಾಟ ಇತ್ತು.
ಆಗ ಜ್ಯುವೆಲರ್ಸ್, ನಮ್ಮ ವಿವೇಕಾನಂದ ಜ್ಯುವೆಲರ್ಸ್, ವಿವೇಕಾನಂದ ಜ್ಯುವೆಲರ್ಸ್, ಹಾ. ಬಸವನಗುಡಿ ಹೊಸನಗುಡಿ. ಒಟ್ಟಿಗೆ ಅವಾಗ ಇರುವಾಗ ನಮಗೆಲ್ಲ ಗೊತ್ತಾ. ಹೌದೌದು. ಆ ಗುತ್ತದಲ್ಲಿ ಈಗ ನಾವು ಹಾಗೆ ಎಲ್ಲ ಹಾಗೆ ಇದ್ದೇವೆ, ಆದ್ರೆ ಎಲ್ಲ ಸ್ವಲ್ಪ ದೂರ ದೂರ ಆದೆವು ಅಂತ. ಆದ್ರೆ ಸಹ ನಾವು ನಿಮ್ಮನ್ನು ಇಲ್ಲಿ ತನಕ ಹುಡುಕಿಕೊಂಡು ಬಂದೆವು ಬಂದಿದ್ದಾರೆ. ಅಲ್ಲ. ಅಂದ್ರೆ ಜೀವನ ನಡೀತಾ ಉಂಟು, ಚಂದ ಹೋಗ್ತಾ ಉಂಟು. ಉಂಟು. ಎಲ್ಲ ದೇವರದ ಒಂದು ದಯೆ ಅಂತ ಹೇಳ್ಬೋದು. ಕಸ್ಟಮರ್ ನಮಗೆ ಗೊತ್ತಾಯ್ತು. ಅಲ್ಲ. ನಾನು ಡೈಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ ನನಗೆ, ಹಾ ಹಾ. ಹಾಗಾಗಿ ಸಾಕಂತ ಬಿಟ್ಟಿದ್ದೇನೆ. ಅಲ್ಲ, ಆಯ್ತು, ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಲಿ. ನಮಸ್ತೆ.